ಮೈಸೂರು ಸ್ಯಾಂಡಲ್ ಸೋಪ್ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕರ್ನಾಟಕದ ಉತ್ಪನ್ನದ ಪ್ರಚಾರಕ್ಕೆ ಒಪ್ಪದ ರಶ್ಮಿಕಾ ಮಂದಣ್ಣ. ಕರ್ನಾಟಕ ಮೂಲದ ನಟಿ ಶ್ರೀಲೀಲಾರಿಂದಲೂ ಪ್ರಚಾರಕ್ಕೆ ನಕಾರ. ನಾನು ಪ್ರಚಾರ ಮಾಡಲ್ಲ ಎಂದ ಕರಾವಳಿ ಮೂಲದ ಪೂಜಾ ಹೆಗಡೆ. ಉಡುಪಿ ಮೂಲದ ನಟಿ ದೀಪಿಕಾ ಪಡುಕೋಣೆಯಿಂದಲೂ ನಕಾರ. ಹೀಗಾಗಿ ಕೊನೆಗೆ ತಮನ್ನಾ ಭಾಟಿಯ ಆಯ್ಕೆ ಮಾಡಲಾಯಿತು. ಮೈಸೂರು ಸ್ಯಾಂಡಲ್ ಸೋಪ್ ಪ್ರಚಾರ ರಾಯಭಾರಿ ಸಂಬಂಧ ಸ್ಪಷ್ಟನೆ. ನಿನ್ನೆ ಬಡ್ಕಂಡಿದ್ದು. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರಿಂದ ಸ್ಪಷ್ಟನೆ. ನಮ್ಮೂರು ಹುಡುಗಿ ಸಿಗಲಿಲ್ವಾ? ನಮ್ಮ ಬೆಂಗಳೂರಿನ ಹುಡುಗಿ ನಿಮಗೆ ಸಿಗಲಿಲ್ವಾ? ನಮ್ಮ ನಟಿಯರು ಅದೇನು ಪಾಪ ಮಾಡಿದ್ರು, ನಮ್ಮ ನಟಿಯರು ಅದೇನು ಮೋಸ ಮಾಡಿದ್ರು, ನಮ್ಮ ನಟಿಯರನ್ನ ಅಪ್ರೋಚ್ ಮಾಡಲಿಲ್ಲ ಯಾಕೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ 2.8 ಕೋಟಿ ಚರ್ಚೆ. ತಮನ್ನಾ ಭಾಟಿಯಾ ಅವರನ್ನ ಪ್ರಚಾರಕ್ಕೆ ಆಯ್ಕೆ ಮಾಡಿದ್ವಿ. ಮನೆ ಮಕ್ಕಳು ಒಪ್ಪದಲ್ಲೇ ಇದ್ದಾಗ ಪಕ್ಕದ ಮನೆ ಹೆಣ್ಣು ಮಕ್ಕಳನ್ನ ಅಪ್ರೋಚ್ ಮಾಡೋದು ಸಹಜ ಪ್ರಕ್ರಿಯೆ. ಕರ್ನಾಟಕದ ಉತ್ಪನ್ನದ ಪ್ರಚಾರಕ್ಕೆ ಒಪ್ಪದ ರಶ್ಮಿಕಾ ಮಂದಣ್ಣ. ಹೈದರಾಬಾದಿ ಹೆಣ್ಣು ಮಗಳು. ನಮ್ಮ ಕರ್ನಾಟಕದ ಹೆಣ್ಣು ಮಗಳು ಅಂದ್ರೆ ಆಕೆಗೆ ಆಗಲ್ಲ. ಕರ್ನಾಟಕದ ಮೂಲದ ಕರಾವಳಿ ಮೂಲದ ಪೂಜಾ ಹೆಗಡೆಯ ಬಳಿಯೂ ಕೂಡ ಕೇಳಲಾಯಿತು, ತಾಯಿ ನೀನಾದ್ರೂ ಪ್ರಚಾರಕ್ಕೆ ಬರ್ತೀಯ? ನಾನ್ ಬರಲ್ಲ. ರಶ್ಮಿಕಾ ಮಂದಣ್ಣ ಹೇಳಿದ್ದು ಕೂಡ ನಾನ್ ಬರಲ್ಲ ಅಂತ. ಇನ್ನು ನಮ್ಮ ಕರಾವಳಿ ಉಡುಪಿ ಭಾಗದ ಹೆಣ್ಮಗಳು ಅಂತ ಹೇಳಿ ದೀಪಿಕಾ ಪಡುಕೋಣೆ ಜೊತೆ ಕನ್ನಡ ಮತ್ತು ಹಿಂದಿ ಭಾಷೆ ಎರಡು ಮಿಶ್ರ ಮಾಡಿ ಕೇಳಿದ್ರು, ನೀವು ಬರ್ತೀರಾ ಹೆಂಗೆ ಅಂತ. ಬರಲ್ಲ ಅಂದ್ರು. ಇನ್ನೇನು ಮಾಡೋದಕ್ಕೆ ಸಾಧ್ಯ? ರಾಜವಂಶಸ್ಥರ ಕಂಪನಿ, ನಮ್ಮ ಕನ್ನಡದ ಬ್ರ್ಯಾಂಡು, ಅದು ಹೆಂಗಾದ್ರೂ ನಮ್ಮ ಹೆಣ್ಮಕ್ಳಿಗೆ ಸಿಗಬೇಕು ಅಂತ ಹೇಳಿ ನಾನಾ ತರಹದವರು ನಾನಾ ರೀತಿಯಲ್ಲೆಲ್ಲ ಹೇಳಿದ್ರು. ನಿನ್ನೆಯಿಂದ ಬಿಜೆಪಿಗರಿಗಂತೂ ಪುರುಸತ್ತೇ ಇಲ್ಲ ಆರೋಪಕ್ಕೆ. ಆದರೆ ಹಿಂಗಾದ್ರೆ ಇನ್ನು ಹೆಂಗೆ ಮಾಡೋದು? ಎಂಬಿ ಪಾಟೀಲ್ ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದು ಒಂದಕ್ಕೆ ಅಲ್ಲ, ಎಲ್ಲ ಬ್ರ್ಯಾಂಡ್ಸ್ಗೆ ನಮ್ಮ ಇದು ಏನಿದೆ ಕರ್ನಾಟಕದಲ್ಲಿ ಹಿಂದೆ ಇದೆ, ಸೋಪ್ನಲ್ಲಿ ಹಿಂದೆ ಇದೆ. ನಾವು ಕೂಡ ವಿನಂತಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಭಾಳಷ್ಟು ಮಂದಿ ಇಂಡಸ್ಟ್ರೀಸು ಕೂಡ ನಮಗೆ FMCG ಇಂಡಸ್ಟ್ರಿಗಳು ಮತ್ತು ಇನ್ನಿತರ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ತಾವು ಕನ್ನಡವನ್ನು ಕಂಪಲ್ಸರಿ ಆಗಿರೋದು ಮಾಡಿಸಿ. ಬೇರೆ ರಾಜ್ಯಗಳಿಗೆ ಹೋದಾಗ ನಮಗೆ ಯಾವ ಕನ್ನಡ ತಿಳಿಯೋದು, ಸುಮ್ಮನೆ ನಮಗೆ ಅದನ್ನು ಬರೆಯನ್ನು ಯಾಕೆ ಬರೆಸ್ತೀವಿ, ನಮಗೆ ಸುಮ್ಮನೆ ಆ ಪ್ರಿಂಟಿಂಗ್ ಕಾಸ್ಟನ್ನು ಇದನ್ನು ನಮಗೆ ಯಾಕೆ ಕೊಡಿಸ್ತೀರಿ ಅಂತ ಒಂದು ಮೆರಿಟ್ ಬೇಸ್ಡ್ ಆಧಾರ. ಈಗ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಾಗ ಏನು ಮಾಡ್ತಾರೆ, ಕನ್ನಡ ಓದ್ತಾರೆ ಅವರು. ಕನ್ನಡ ಪ್ರಾಕ್ಟಿಕಲ್. ಸುಮ್ಮನೆ ನಾವು ಯಾರು ಹೇಳ್ತಾರ ಅಂತ ತಿಳ್ಕೊಂಡು ಮಾಡೋದು ಬೇಡ. ಅದಕ್ಕೆ ನಾವು ಕೂಡ ಪತ್ರ ಬರೀತಿದ್ದೀವಿ. ನಾವು ಈಗಾಗಲೇ CM PS ಅತಿಥಿಗಳು ತಂದಿದ್ದೀನಿ. ಇದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಕನ್ನಡದಲ್ಲಿ ಕಡ್ಡಾಯವಾಗಿ ಇನ್ನಷ್ಟು ಜಾಸ್ತಿ ಮಾಡೋದು, ದೊಡ್ಡ ಮಾಡೋಲ್ಲ, ಇನ್ನಷ್ಟು ವೈಬ್ರೆಂಟ್ ಆಗಿ ಮಾಡೋದು. ಮತ್ತೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇವತ್ತು ಸಾಕು. ಔಟ್ಸೈಡ್ ಕರ್ನಾಟಕ ಸೇಲ್ಸ್ ಏನಿದೆ, ಔಟ್ಸೈಡ್ ಕರ್ನಾಟಕ ಸೇಲ್ಸ್ನಲ್ಲಿ ಇನ್ನು ಅವರು ಲ್ಯಾಂಗ್ವೇಜ್ ಮಾಡೋದು ಒಳ್ಳೆಯದು ಸಹ. ಅಲ್ಲಿಯ ಅದರದಲ್ಲಿ ಅದರ ಲ್ಯಾಂಗ್ವೇಜ್, ವೆಸ್ಟ್ ಬೆಂಗಾಲ್ ಬೇಕಾದ ಲ್ಯಾಂಗ್ವೇಜು ಅದ್ರ ಮುಂದೆ ಅನುಕೂಲ ಆಗ್ತದೆ. ಹೀಗಾಗಿ ಆ ವಿಷಯನೂ ಕೂಡ ನಾವು ನಮ್ಮ ಗಮನಕ್ಕಿದೆ. ಮತ್ತು ಭಾಳಷ್ಟು ಒಂದೇ ಅಲ್ಲ, ಭಾಳಷ್ಟು ವಿವಿಧ ಬರೀ ಮೈಸೂರು ಸ್ಯಾಂಡಲ್ ಮಂಡಳಿ ಮಾಡ್ತಾರೆ, ಉಳಿದ ಪ್ರಾಡಕ್ಟ್ಸ್ ಇರೋದಲ್ಲ ಪ್ರೈವೇಟ್ ಇಂಡಸ್ಟ್ರೀಸ್ ಅವರು ಕೂಡ ನನಗೆ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಸರ್, ಕೇರಳ ನಮ್ಮ ಅಂದ್ರೆ ಸ್ಯಾಂಡಲ್ ಸೋಪ್ ಕಾಪಿ ಡಿಸೈನ್ ಕಾಪಿ ಮಾಡ್ಕೊಂಡು ಅದು ಪ್ರೊಡಕ್ಷನ್ ಶುರು ಮಾಡಿದ್ರು. ಸೊ ಅದರದಿಂದ ಈಗ ಪಾಯಿಂಟ್ ಬರ್ತದೆ ನಿಮ್ಮ ಇನ್ ಬಿಟ್ವೀನ್ ಹೈದರಾಬಾದ್ನಲ್ಲಿ ಇದು ಡುಪ್ಲಿಕೇಟ್ ಮಾಡಿದವ್ರು ಹಿಡ್ಕೊಂಡು ಕೇರಳ ಸ್ಯಾಂಡಲ್ ಸೋಪ್ ಅಂತ ಸೇಮ್ ನಮ್ಮದೇ ಆಲ್ರೆಡಿ ಆ ಕೇಸು ಕೇರಳ ಹೈಕೋರ್ಟ್ ಅಲ್ಲಿ ಕೇರಳದಲ್ಲಿ ಗೆದ್ದು ಬಿಟ್ಟಿದ್ದೀವಿ ಸರ್. ಈಗ ಅದನ್ನ ನಾವು ಸುಪ್ರೀಂ ಕೋರ್ಟಿಗೆ ಹಾಕ್ಸಿದ್ದೀವಿ ಸರ್. ಈಗ ಹಿಯರಿಂಗ್ ಅಲ್ಲಿ ಬರ್ತಾ ಇದೆ ಸರ್. ಆ ಕೇಸ್ ನಾವು ಗೆಲ್ತೇವೆ ಸರ್. ಯಾಕಂದ್ರೆ ನಮ್ಮನ್ನು ಕಾಪಿ ಮಾಡಿದ್ದಾರೆ, ಅದಕ್ಕೆ ನಾವು ಈಗ 2016 ಕೇಸು ಕೇರಳ ಹೈಕೋರ್ಟ್ ಅಲ್ಲಿ ನಾವು ಸೋತಿದ್ದೀವಿ ಮೇಡಮ್. ಈಗ ನಾವು ಅಪೀಲ್ ಮಾಡಿ 16 ನಾವು ಬರೋಕ್ಕಿಂತ ಮುಂಚೆ ಹಿಂದಿನ ಅವಧಿಯಲ್ಲಿ 2016 ಕೇರಳ ಹೈಕೋರ್ಟ್ ಅಲ್ಲಿ ಕೇಸ್ ಸೋತಿದ್ದಾರೆ. ಈಗ MD ಅವರು ಬಂದ್ಮೇಲೆ ಅದನ್ನು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಒಳ್ಳೆ ಫೈಟ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಹೈದರಾಬಾದ್ ನಲ್ಲಿ ಡುಪ್ಲಿಕೇಟ್ ಮಾಡ್ತಾ ಇದ್ರು, ಫ್ಯಾಕ್ಟರಿನೇ ಇತ್ತು. ಈಗ ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ನನಗೆ ಬರ್ತಾ ಇದೆ. ನನಗೆ ಬಿಜಾಪುರದಲ್ಲಿ ಒಬ್ಬರು ವ್ಯಾಪಾರಸ್ಥರು ಹೇಳಿದ್ರು, ಸರ್ ನೀವು ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಕಡೆ ಉತ್ತಮ ಬರೀ ಕೇವಲ ಮೈಸೂರು ಸ್ಯಾಂಡಲ್ ಅಷ್ಟೇ ಅಲ್ಲ, ಪ್ಯಾರಾಚೂಟ್ ಆಗಲಿ ಬೇರೆ ಬೇರೆ ಇರೋದವಲ್ಲ ಅವರೆಲ್ಲವರು ಡುಪ್ಲಿಕೇಟ್ ಮಾಡುವಂತ ಫ್ಯಾಕ್ಟರೀಸ್ ಇದ್ದಾವೆ. ಪ್ರೊಡಕ್ಷನ್ ಅವರೊಂದು ಹೇಳಿದ್ದಾರೆ ಸೀಕ್ರೆಟ್, ಯಾವ ರೀತಿ ಅವ್ರನ್ನ ಇದು ಮಾಡಿಬಿಟ್ರೆ ಅವ್ರು ಸಿಕ್ಕಾಗ್ಬಿಡ್ತಾರೆ. ಅವ್ರೊಬ್ರು ವ್ಯಾಪಾರಸ್ಥರು ಹೆಸರು ಬೆಳಕ್ಕೆ ಬಯಸಿದಾರೆ, ನಾನು ಅವರು ಈ ರೀತಿ ಮಾಡಿದ್ರೆ ಇವ್ರು ಸಿಕ್ಕಾಕೊಳ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಮಾಡುವಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಈಗ ಈ ಮೊದಲು ಈ ಪ್ರಪೋಸಲ್ ನ ಆರ್ಥಿಕ ಇಲಾಖೆ ವಾಪಸ್ ಕಳಿಸಿತ್ತು ತಮ್ಮನ್ನ ಭಾಟಿ ಏನಕ್ಕೆ, ಮತ್ತೆ ನೀವು ಎರಡನೇ ಪ್ರಪೋಸಲ್ ಏನಂತ ಅದು ಅವರು ಕರೆಸಿ ಕೇಳಿದ್ರು ಕೆಲವರು
ಕ್ವರೀಸನ್ನು ಕೇಳಿದ್ರು, ಕ್ವರೀಸನ್ನು ಅಡ್ರೆಸ್ ಮಾಡಿ ಕಳಿಸಿ ಹೇಳ್ಬೋದು. ಏನ್ ಕ್ವೈರೀಸ್ ಏನು? ಏನಿಲ್ಲ ಕಣ್ರಿ, ಇದಕ್ಕೆ ಏನ್ ಡಾಟಾ ಬೇಸ್ ಇದೆ ಅನ್ನೋದನ್ನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.